ಸೈಫ್ ಅಲಿ ಖಾನ್ಗೆ ಚಾಕು ಇರದಂತ ಆರೋಪಿಯನ್ನ ಬಂಧಿಸಲಾಗಿದೆ. 70 ಗಂಟೆಗಳ ಬಳಿಕ ಚಾಕು ಆಗಂತುಕನನ್ನ ಅರೆಸ್ಟ್ ಮಾಡಿದ್ದಾರೆ. ವಿಜಯ್ ದಾಸ್ ಎನ್ನುವ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 70 ಗಂಟೆಗಳ ನಂತರ ಜಂಟಿ ಕಾರ್ಯಾಚರಣೆ ನಡೆಸಲಾಗಿತ್ತು ಈತನಿಗೋಸ್ಕರ. ವಿಜಯ್ ದಾಸ್ನನ್ನ ಫೈನಲಿ ಈಗ ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಷ್ಟ್ರದ ಥಾಣೆಯಲ್ಲಿ ವಿಜಯ್ ದಾಸ್ನ ಬಂಧನ ಆಗಿದೆ. ಮುಂಬೈ ಪೊಲೀಸರು ವಿಜಯ್ ದಾಸ್ ಎನ್ನುವ ವ್ಯಕ್ತಿಯನ್ನ ಈಗ ಬಂಧಿಸಿದ್ದಾರೆ. ಈತನೇ ಈ ಚಾಕು ಬಳಸಿ ಇರಿದಿರುವಂತ ಅಥವಾ ಸೈಫ್ ಅಲಿ ಖಾನ್ ಮನೆಗೆ ಬಂದು ಚಾಕು ಇರಿದಂತ ಆರೋಪಿ ಅಂತ ಗೊತ್ತಾಗಿದೆ. ಆತನನ್ನ ಈಗ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. 70 ಗಂಟೆಗಳ ನಂತರ ಸೈಫ್ ಅಲಿ ಖಾನ್ ಯಾರು ಆತನ ಮನೆಗೆ ಬಂದಿದ್ರು, ನೀವೇನು ಫೋಟೋದಲ್ಲಿ ನೋಡ್ತಾ ಇದ್ರೆ ಈತನೇ ಆರೋಪಿ ವಿಜಯ್ ದಾಸ್. ಈತ ತಾನೇ ಆ ಒಂದು ಕೃತ್ಯವನ್ನು ಮಾಡಿರೋದಾಗಿ ಒಪ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. 70 ಗಂಟೆಗಳ ಬಳಿಕ ವಿಜಯ್ ದಾಸ್ ಎಂಬ ಆತನನ್ನು ಬಂಧಿಸಿದ್ದಾರೆ ಪೊಲೀಸರು. ಆದರೆ ಆತ ಯಾರು, ಏನು, ಈತನ ಹಿನ್ನೆಲೆ ಏನು, ಯಾವ ಕಾರಣಕ್ಕೆ ಈತ ಸೈಫ್ ಅಲಿ ಖಾನ್ ಮನೆಗೆ ಹೋದ, ಇದೆಲ್ಲವೂ ಕೂಡ ಇನ್ನೂ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಮಹಾರಾಷ್ಟ್ರದ ಥಾಣೆಯಲ್ಲಿ ಈತನನ್ನು ವಶಕ್ಕೆ ಪಡೆಯಲಾಗಿದೆ. ಆ ಕಾರ್ಯಾಚರಣೆ ಕೂಡ ಭಾಳ ರೋಚಕವಾಗಿತ್ತು. ವಿಜಯ್ ದಾಸ್ನನ್ನು ಫೈನಲಿ ಈಗ ಒಂದು ಕಡೆ ಥಾಣೆ ಪೊಲೀಸರು, ಹಾಗೆ ಬಾಂದ್ರಾದ ಪೊಲೀಸರು, ಮುಂಬೈ ಕ್ರೈಮ್ ಬ್ರಾಂಚ್ ಒಟ್ಟಾಗಿ ಮಾಡಿರುವಂಥ ಕಾರ್ಯಾಚರಣೆ ಇದು. ನೀವು ಈಗ ಏನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಆತನೇ ವಿಜಯ್ ದಾಸ್. ಇನ್ನು ಚೂರಿ ಆಗಂತುಕ ಪೊಲೀಸರ ಕೈಗೆ ಸಿಕ್ಕಿದ್ದೇ ರೋಚಕ. ಒಣಹುಲ್ಲು ಪೊದೆಯಲ್ಲಿ ಅಡಗಿ ಮಲಗಿದ್ದಂಥ ಆರೋಪಿ. ಮುಂಬೈ ಡಿಸಿಪಿ ನೇತೃತ್ವದಲ್ಲಿ ಆರೋಪಿಯನ್ನ ಬಂಧಿಸಲಾಗಿದೆ. ಈತನನ್ನ ಬಂಧಿಸೋಕೆ ಹೋದಂತ ಸಂದರ್ಭದಲ್ಲಿ ಈತ ಒಣಹುಲ್ಲು ಪೊದೆಯ ನಡುವೆ ಔತ್ಕೊಂಡಿದ್ದ ಅಂತ ಗೊತ್ತಾಗಿದೆ. ಮಹಾರಾಷ್ಟ್ರದ ಥಾಣೆಯಲ್ಲಿ ಆರೋಪಿಯ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಲಾಯಿತು. ಫೈನಲಿ ಅವಿತಿದ್ದ ಈತನನ್ನ ಹೊರತರಲಾಯಿತು. ಗಿಡಗಳ ಮಧ್ಯೆ ಮಲಗಿದ್ದ ಈತ ಅಂತ ಗೊತ್ತಾಗಿದೆ. ಪೊಲೀಸರು ಫೈನಲಿ ಆತನ ಹೆಡೆಮುರಿ ಕಟ್ಟಿದ್ದಾರೆ. ಚೋರಿ ಆಗಂತುಕ ಪೊಲೀಸರ ಕೈಗೆ ಸಿಕ್ಕಿದ್ದೇ ರೋಚಕವಾಗಿತ್ತು. ಎಲ್ಲಿದ್ದ ಈತ ಅಂತ ನೋಡಿದ್ರೆ ಪೊದೆಯ ನಡುವೆ ಮಲಗಿದ್ದ ಅಂತ ಗೊತ್ತಾಗಿದೆ. ಅಲ್ಲಿಂದ ಆತನನ್ನು ಹೊರಗೆಳೆದು ನಂತರ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿಮಗೆ ಆ ಪ್ರದೇಶವನ್ನು ತೋರಿಸ್ತಾ ಇದ್ದೀವಿ ಈಗ. ವಿಜಯ್ ದಾಸ್ ಏನಿದ್ದಾನೆ ಈಗ ಫೋಟೋದಲ್ಲಿ ನೀವು ನೋಡ್ತಿರುವಂಥ ವ್ಯಕ್ತಿ, ಈತನೇ ಆ ಚೂರಿ ಹಾಕಿರುವಂಥ ವ್ಯಕ್ತಿ ಅಂತ ಈಗ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಸ್ಟಿಲ್ ಒಂದು ಟ್ಯಾಲಿಯನ್ನು ಮಾಡಬೇಕಾಗುತ್ತೆ, ಕ್ರಾಸ್ ಚೆಕ್ ಮಾಡಿ. ಹೌದಾ, ಸದ್ಯಕ್ಕೆ ಆತ ಕೊಟ್ಟಿರುವಂಥ ಸ್ಟೇಟ್ಮೆಂಟ್, ಒಂದು ವೇಳೆ ಆತ ಹೌದು ಅಂತ ಆದರೆ ಯಾವ ಕಾರಣಕ್ಕೆ ಅನ್ನೋದು ಈಗ ಸದ್ಯದ ಪ್ರಶ್ನೆ. ಎರಡು ಕಡೆ ತೀವ್ರವಾದಂಥ ಪೆಟ್ಟು, ಸೈಫ್ ಬೆನ್ನಲ್ಲೇ ಮುರಿದು ಬಿದ್ದಿತ್ತು ಚಾಕುವಿನೊಂದು ತುಂಡು. ಆರೋಪಿಯ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ಈ ಒಂದು ಏರಿಯಾದಲ್ಲಿ ಸರ್ಚ್ ಮಾಡಲಾಯಿತು. ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಭಾಳ ಗಿಡಗಂಟಿಗಳಿರುವಂಥ ಪ್ರದೇಶ ಇದು. ಎಲ್ಲಿ ಈತ ಅವಿತಿದ್ದ ಅನ್ನೋದು ಗೊತ್ತಾಗಿದೆ. ನಂತರ ಪೊಲೀಸರು ಆ ಒಂದು ಸ್ಪಾಟಿಗೆ ಹೋಗಿ ಆತನನ್ನು ಬಂಧಿಸಿದ್ದಾರೆ. ಯಾರೂ ಕೂಡ ಹೆಚ್ಚಾಗಿ ಓಡಾಡದಂಥ ಒಂದು ನಿರ್ಜನ ಪ್ರದೇಶ. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಅಲ್ಲಲ್ಲಿ ಒಂದಷ್ಟು ಶೆಡ್ಗಳನ್ನು ಹಾಕೊಂಡಿದ್ದಾರೆ. ಇದೇ ಸೂಕ್ತವಾದಂಥ ಜಾಗ, ಇಲ್ಲಿದ್ದರೆ ಯಾರ ಕೈಗೂ ಕೂಡ ಸಿಗೋದಿಲ್ಲ ಅಂತ ಮೇ ಬಿ ಈತನ ಲೆಕ್ಕಾಚಾರ ಆಗಿರ್ಬೋದು. ಆದರೆ ಪೊಲೀಸರು ಕರೆಕ್ಟಾಗಿ ಈತನನ್ನು ಟ್ರ್ಯಾಕ್ ಮಾಡಿ ಇಂಥ ಲೊಕೇಶನಲ್ಲಿ ಈತ ಇದ್ದಾನೆ ಅಂತ ಗೊತ್ತಾದ ನಂತರ ಪೊಲೀಸರ ಟೀಮ್ ಅಲ್ಲಿಗೆ ಹೋಗಿದೆ. ಅದಾದಮೇಲೆ ಇಲ್ಲೇ ಈ ಆರೋಪಿ ಸಿಕ್ಕಂಥ ಜಾಗ ನಿಮಗೇನು ತೋರಿಸ್ತಾ ಇದ್ದೀವಲ್ಲ, ಇಲ್ಲೇ ಗಿಡಗಂಟಿಗಳ ನಡುವೆ, ಅಂದರೆ ಪೊದೆಯ ನಡುವೆ ಈತ ಮಲಗಿದ್ದ. ಅಲ್ಲಿಂದ ಈತನನ್ನು ಹೊರಗೆಳೆದು ಬಾಯಿ ಬಿಡಿಸಲಾಗಿದೆ. ನೋಡಿ, ಭಾಳ ಜನ ಇಲ್ದಿರುವಂಥ ಒಂದು ಪ್ರದೇಶದಲ್ಲಿ ಈತ ಇದ್ದ. ಇದೇ ಸೂಕ್ತವಾದಂಥ ಜಾಗ. ಇಲ್ಲಿ ಪೊಲೀಸರು ಮೋಸ್ಟ್ಲಿ ಬರಲಿಕ್ಕಿಲ್ಲ. ಒಂದಷ್ಟು ಗ್ರಾಮಾಂತರ ಭಾಗ ರೀತಿಯಾಗಿದೆ ಈಗ ನೀವು ನೋಡ್ತಿರೋ ಹಾಗೆ, ಅಂದರೆ ಸ್ವಲ್ಪ ಒಳಗೆ. ಇಂಟೀರಿಯರಲ್ಲಿ ಬಂದು ಈತ ಅವತ್ತು ಕೂತಿದ್ದ. ಅದಾದಮೇಲೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಈತನನ್ನು ಈಗ ಬಂಧಿಸಿದ್ದಾರೆ. ಆರೋಪಿಯ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ನಂತರ ಈತನನ್ನು ಅರೆಸ್ಟ್ ಮಾಡಲಾಗಿದೆ. रात्री आले ते 8 वाजता. ते पूर्ण पहिला असे लेबर कॅम्प गेले, तिथं नाही भेटला. तिथून मग इथं आले. ते आम्हाला विचारत होते कोण राहतो का काय. मी बोललो दादा आम्ही इथे शेतीवाडी आमची आहे, आम्ही बघतो, आम्हाला काय माहिती ना कोणी काय केलंय, असेल तर बघून घ्या बोलले. इथे भेटणार तर तुम्हाला भेटलं नशीब. मग ते गेले रात्री, शोध काढलं नाही भेटलं त्यांना. वापस गेले ते तिथून मग इथं भेटला तो या साईडला. मग तिथून त्यांना पकडून आले. ते 3:30च्या दरम्यान त्यांना तो भेटला गुन्हेगार. तुम्हाला ಇದು ಪ್ರತ್ಯಕ್ಷದರ್ಶಿ ಮರಾಠಿಯಲ್ಲಿ ಹೇಳ್ತಾ ಇರುವಂಥದ್ದು. ಎಷ್ಟು ಜನ ಬಂದಿದ್ರು, ಎಲ್ಲಿ ಆತ ಸಿಕ್ತಾ ಅನ್ನೋದ್ರ ಬಗ್ಗೆ ಆತ ಹೇಳ್ತಾ ಇದ್ದ. ಕ್ಷಣಕ್ಕೊಂದು ಹೆಸರನ್ನ ಕೂಡ ಆತ ಹೇಳ್ತಾ ಇದ್ದಾನೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಜಯ್ ದಾಸ್ ಎಂಬ ಆರೋಪಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಆದ್ರೆ ಈತ ಒಂದೊಂದು ಹೆಸರನ್ನ ಹೇಳ್ತಿದ್ದಾನೆ ಅಂತ. ಮೊದಲು ವಿಜಯ್ ದಾಸ್ ಅಂತ ಹೇಳ್ದ, ಬಳಿಕ ಮೊಹಮ್ಮದ್ ಇಲಿಯಾಸ್ ಅಂತ ಹೇಳಿದ್ದಂತ ಈ ವ್ಯಕ್ತಿ. ಅದಾದ್ಮೇಲೆ ವಿಜಯ್ ದಾಸ್ ಅಂತ. ಸಹಜವಾಗಿ ಬಂಗಾಳದಲ್ಲಿ ಈ ವಿ ಅಂತ ವಾ ಅಕ್ಷರ ಏನಿದೆ ಅದನ್ನು ಬಾ ಅಂತ ಪ್ರೊನೌನ್ಸ್ ಮಾಡೋದು ಇದೆ ಅಲ್ಲಿ. ಹಾಗಾಗಿ ವಿಜಯ್ಗೆ ಬಿಜೋಯ್ ಅಂತ ಹೇಳಿರ್ಬೋದು ಆತ. ವಿಜಯ್ ದಾಸ್, ಬಿಜೋಯ್ ದಾಸ್ ಸಹಜವಾಗಿ ಅಲ್ಲಿ ನಾರ್ಮಲಿ ಬಳಸೋದೇ ಹಾಗೆ.
ಆದರೆ ಈ ಮೊಹಮ್ಮದ್ ಇಲಿಯಾಸ್ ಯಾಕೆ ಬಂತು ಅನ್ನೋದು ಕೂಡ ಇಲ್ಲಿರುವಂಥ ಪ್ರಶ್ನೆ. ಈ ಹೆಸರನ್ನ ಈತ ಯಾಕೆ ಹೇಳ್ತಿದ್ದಾನೆ, ಈತ ನಿಜಕ್ಕೂ ಭಾರತದವನೇನಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೀಗ ಒಂದಷ್ಟು ಪ್ರಶ್ನೆಗಳಿದೆ. ಸೊ ಆರೋಪಿ ವಿಜಯ್ ದಾಸ್ನನ್ನು ಬಂಧಿಸಲಾಗಿದೆ. ಸೊ ಬಳಿಕ ಈತನ ಹೆಸರು ಕೇಳಿದಾಗ ಫಸ್ಟಿಗೆ ವಿಜಯ್ ದಾಸ್ ಅಂದ, ಅದಾದಮೇಲೆ ಬಿಜಯ್ ದಾಸ್ ಅಂತ ಹೇಳಿದ, ಅದಾದ ನಂತರ ಮೊಹಮ್ಮದ್ ಇಲಿಯಾಸ್ ಅಂತ ಕೂಡ ಹೇಳಿದ್ದಾನೆ ಅಂತ ಗೊತ್ತಾಗಿದೆ. ಮುಂಬೈನ ಕಾರ್ ಪೊಲೀಸ್ ಠಾಣೆಯಲ್ಲಿ ಆರೋಪಿಗೆ ಸದ್ಯಕ್ಕೆ ಗ್ರಿಲ್ ನಡೀತಾ ಇದೆ. ರೆಸ್ಟೋರೆಂಟ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಈ ವಿಜಯ್ ದಾಸ್ ನಾನೇ ಚಾಕು ಇರದೆ ಅಂತ ಒಪ್ಕೊಂಡಿದ್ದಾನೆ ಅಂತ ಈಗ ಮಾಹಿತಿ ಇದೆ. ಆರೋಪಿ ಸದ್ಯ ಪೊಲೀಸರಿಂದ ಆರೋಪಿಗೆ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಲಾಗ್ತಾ ಇದೆ. ನಾನೇ ಚಾಕುವಿನಿಂದ ಚುಚ್ಚಿದ್ದು, ನಾನೇ ಸೈಫ್ ಮನೆಗೆ ಹೋಗಿದ್ದು ಅಂತ ಈತ ಹೇಳಿದ್ದಾನೆ ಅಂತ ಸದ್ಯಕ್ಕೆ ಇರುವಂತಹ ಮಾಹಿತಿ. ಮುಂಬೈನ ಕಾರ್ ಪೊಲೀಸ್ ಠಾಣೆಯಲ್ಲಿ ಆರೋಪಿಗೆ ಈಗ ಗ್ರಿಲ್ ನಡೀತಾ ಇದೆ. ರೆಸ್ಟೋರೆಂಟ್ನಲ್ಲಿ ಈತ ಕೆಲಸ ಮಾಡ್ತಿದ್ದ ಅನ್ನೋದು ಕೂಡ ಈಗ ಸಿಗ್ತಿರುವಂತಹ ಮಾಹಿತಿ. ಇನ್ನು ವಿಜಯ್ ದಾಸ್ ಜನ್ಮ ಜಾಲಾಡ್ತಿರುವಂತಹ ಪೊಲೀಸರು ಸೈಫ್ ಅಲಿ ಖಾನ್ ಮನೆಗೆ ಪ್ರವೇಶ ಮಾಡಿದ್ದು ಹೇಗೆ, ಅಸಲಿಗೆ ನಿನ್ನ ಉದ್ದೇಶ ಏನಾಗಿತ್ತು, ನಿನ್ನ ಸಂಚೇನು, ಯಾರಿದ್ದಾರೆ ನಿನ್ನ ಜೊತೆ, ನೀನು ಒಬ್ಬನೇ ಇರೋದಾ ಅಥವಾ ನಿನ್ನ ಜೊತೆ ಏನಾದರೂ ಟೀಮ್ ಇದೆಯಾ, ಗ್ಯಾಂಗ್ ಇದೆಯಾ, ಏನ್ ನಿನ್ನ ಉದ್ದೇಶ ಅಂತ. ಅದು ಯಾರ ಸಾಮಾನ್ಯನ ಮನೆ ಅಲ್ಲ, ಅದು ಬಾಲಿವುಡ್ ಸೆಲೆಬ್ರಿಟಿ. ಆರೋಪಿ ಯಾರ ಸಹಾಯದಿಂದ ಸೈಫ್ ಮನೆಗೆ ಬಂದಿದ್ದ ಅನ್ನೋದನ್ನು ಕೂಡ ಕೇಳಿದ್ದಾರೆ. ಇದು ಸೈಫ್ಗೆ ಇರಿದವರು ಆತನ ಅರೆಸ್ಟ್ ಮಾಡಿದ ನಂತರ ಏನೇನಾಯಿತು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ಸನ್ನು ನೀಡ್ತಾ ಇದ್ವಿ. ಸೈಫ್ ಅಲಿ ಖಾನ್ಗೆ ಚಾಕು ಇರದಂಥ ಆರೋಪಿಯನ್ನು ಈಗ ಬಂಧಿಸಲಾಗಿದೆ. ಈತನ ಹೆಸರು ವಿಜಯ್ ದಾಸ್ ಅಂತ ಗೊತ್ತಾಗಿದೆ. ಥಾಣೆಯಲ್ಲಿ ಪ್ರಮುಖ ಆರೋಪಿ ವಿಜಯ್ ದಾಸ್ನನ್ನು ಬಂಧಿಸಲಾಗಿದೆ. ಇದು ಈ ಅರೆಸ್ಟ್ ಸಂಬಂಧಪಟ್ಟ ಹಾಗೆ. ಇನ್ನು ಈತನ ಮೂಲ ಪಶ್ಚಿಮ ಬಂಗಾಳ ಅಂತ ಗೊತ್ತಾಗಿದೆ. ವಿಜಯ್ ದಾಸ್ ಮೂಲತಃ ಪಶ್ಚಿಮ ಬಂಗಾಳದವನು ಅಂತ. ಸೊ ಹಾಗೆ ಇನ್ನಷ್ಟು ಪ್ರಶ್ನೆಗಳನ್ನು ಆತನಿಗೆ ಕೇಳಲಾಗಿದೆ. ವಿಚಾರಣೆ ವೇಳೆ ಈತನನ್ನು ಕೇಳಿದಾಗ ಆತ ತಪ್ಪೊಪ್ಕೊಂಡಿದ್ದಾನೆ ಅಂತ ಗೊತ್ತಾಗಿದೆ. ಏನು ಕೆಲಸ ಮಾಡ್ತೀಯಾ ಅಂತ ಕೇಳಿದಾಗ ಆತ ರೆಸ್ಟೋರೆಂಟ್ ವೇಟರ್ ಆಗಿ ನಾನು ಕೆಲಸ ಮಾಡ್ತೀನಿ ಅಂತ ವಿಜಯ್ ದಾಸ್ ಹೇಳಿದ್ದಾನೆ ಅನ್ನೋ ಪ್ರಾಥಮಿಕ ಮಾಹಿತಿ ಇದೆ. ಇಂದು ಜಡ್ಜ್ ಮುಂದೆ ಹಾಜರುಪಡಿಸುವಂಥ ಪೊಲೀಸರು ಮುಂದಿನ ಹೆಚ್ಚಿನ ವಿಚಾರಣೆಗೆ ಆತನನ್ನು ಕಸ್ಟಡಿಗೆ ಪಡುವಂಥ ನಿರೀಕ್ಷೆ ಇದೆ. ಸೊ ಜಡ್ಜ್ ಮುಂದೆ ಏನು ಪ್ರೊಸೀಜರ್ ಇದೆ ಅದರ ಪ್ರಕಾರ. ಇನ್ನು ಬೆಳಗ್ಗೆ 9 ಗಂಟೆಗೆ ಮುಂಬೈ ಪೊಲೀಸರಿಂದ ಒಂದು ಸುದ್ದಿಗೋಷ್ಠಿಯನ್ನು ಕೂಡ ಕರೆಯಲಾಗಿದೆ. ಒಂದು ಪ್ರೆಸ್ ಮೀಟನ್ನು ಕರೆದಿದ್ದಾರೆ. ಹೇಗೆ ಕಾರ್ಯಾಚರಣೆ ನಡೀತು ಏನು ಅಂತ DCP ವಲಯ 9ರ ಕಚೇರಿಯಲ್ಲಿ ನಡೆಯುವಂಥ ಒಂದು ಪ್ರೆಸ್ ಮೀಟ್. ಸೊ ಅದರಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡುವಂಥ ನಿರೀಕ್ಷೆ ಇದೆ. ಇನ್ನು ಬಂಧನ ಆಗಬೇಕಾದ್ರೆ ಈತ 3 ಹೆಸರನ್ನ ಹೇಳಿದ್ದಾನೆ ಅನ್ನೋದು ಕೂಡ ಇಲ್ಲಿ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗಿದೆ. ಒಂದು ವಿಜಯ್ ದಾಸ್, ಎರಡನೇ ಸಲ ಕೇಳಿದಾಗ ಇಲ್ಲ ನನ್ನ ಹೆಸರು ವಿಜಯ್ ದಾಸ್ ಅಂತ ಹೇಳಿದ್ದಾನೆ. ಕೊನೆಯದಾಗಿ ಮತ್ತೊಮ್ಮೆ ಕೇಳಿದಾಗ ಮೇರಾ ನಾಮ್ ಮೊಹಮ್ಮದ್ ಇಲಿಯಾಸ್ ಅಂತ ಹೇಳಿದ್ದಾನಂತ. ಸೊ ಹಾಗಾಗಿ ಈತನ ಹೆಸರು ಯಾವುದು, ವಿಜಯ್ ದಾಸೇನ, ಬಿಜಯ್ ದಾಸ ಅಥವಾ ಮೊಹಮ್ಮದ್ ಇಲಿಯಾಸ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಇನ್ನಷ್ಟು ಪ್ರಶ್ನೆಗಳ ಮೂಲಕ ಅದೆಲ್ಲ ಸತ್ಯಾಸತ್ಯತೆಯನ್ನು ಹೊರಗಡೆ ತೆಗಿತಾರೆ.